ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಾಗೆ ಮಾಡಿದ್ರೆ ತುಳಸಿ ಗಂಡನ ಜೊತೆ ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತಾಳೆ. ಒಂದೇ ಒಂದು ನಿಮಿಷದಲ್ಲಿ ಅವಳ ಕತೆ ಮುಗ್ದೋಗುತ್ತೆ. ಪ್ರಾಣ ಹೋಗೋ ನೋವು 1-2 ಸೆಕೆಂಡ್ ಅಷ್ಟೇ ಇರುತ್ತೆ. ಆಮೇಲೆ ಅವಳಿಗೆ ಯಾವ ಕಷ್ಟನೂ ಇರೋದೇ ಇಲ್ಲ. ಆದ್ರೆ ಭಾರ್ಗವಿ ಅವಳನ್ನ ಸಾಯೋದಕ್ಕೆ ಬಿಡಬಾರ್ದು. ಇಂದ್ರ ಮಾತ್ರ ಸಾಯ್ಬೇಕು, ತುಳಸಿ ಬದುಕಿರ್ಬೇಕು. ಯಾರನ್ನ ಅವಳು ಗಂಡ್ಸು ಅಂತ ದುರಾಂಕಾರದಿಂದ ಮಾತಾಡಿದ್ಲೋ ಅಂತ ಗಂಡ್ಸು ಅವಳ ಜೊತೆಲಿರ್ದೆ ಕೊನೆವರೆಗೂ ಕೊರ್ಗಿ ಸಾಯ್ಬೇಕು. ಸಾಯೋದಕ್ಕಿಂತ ಬದುಕೋದೆ ಅವಳಿಗೆ ದೊಡ್ಡ ನರಕ ಆಗ್ಬೇಕು. ಸತ್ತೋದ್ರೇನೆ ಸಾಕಪ್ಪ ಅಂತ ಅನ್ನಿಸ್ಬಿಡ್ಬೇಕು. ಹಾಗೆ ಮಾಡ್ತೇನೆ. ಅವಳು ಬದುಕೋದು ನನಗೆ ಸರಿ ಇಲ್ಲ ಅಂತ ಅನ್ಸ್ತಾ ಇದೆ. ನನಗೆ ಗೊತ್ತು ನೀನ್ ತುಳಸಿನ ಏನೂ ಮಾಡೋದಿಲ್ಲ. ಎಷ್ಟೇ ಆದ್ರೂ ಅವಳು ನಿನ್ ಮಾಜಿ ಪ್ರೇಮಿ ಅಲ್ವಾ? ಅದಕ್ಕೆ ನೀನು ತುಳಸಿನ ಬಿಟ್ಟು ಇಂದ್ರನ್ ಸಾಯಿಸ್ತೀನಿ ಅಂತ ಹೇಳ್ತಾ ಇರೋದು. ನೋಡೋಣ ಅದೇನ್ ಮಾಡ್ತೀಯ ಅಂತ. ಭಾರ್ಗವಿ, ಯಾಕೆ ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತಿದ್ಯಾ? ಬನ್ನಿ ಊಟ ಮಾಡಿ. ನನಗೆ ಊಟ ಬೇಡ, ಸ್ವಲ್ಪ ಕುಡಿತೀನಿ. ಪ್ಲೀಸ್ ಕೊಡು ಭಾರ್ಗವಿ. ನೋಡು, ಇವತ್ತು ಒಂದೇ ಒಂದಿನ ಕುಡಿತೀನಿ. ನಾಳೆಯಿಂದ ಇದನ್ನ ಮುಟ್ಟೋದೇ ಇಲ್ಲ. ಎಲ್ಲ ಕುಡುಕರು ಹೇಳೋ ವೇದವಾಕ್ಯನೇ ಇದು. ಇಲ್ಲ ಭಾರ್ಗವಿ, ಸತ್ಯ ಮಾಡಿ ಹೇಳ್ತೀನಿ, ನಾಳೆಯಿಂದ ಖಂಡಿತ ಕುಡಿಯಲ್ಲ. ಪ್ಲೀಸ್ ಭಾರ್ಗವಿ, ಇವತ್ತೊಂದಿನ ಕೊಡು. ಪ್ಲೀಸ್ ಭಾರ್ಗವಿ, ಪ್ಲೀಸ್ ಭಾರ್ಗವಿ, ಇವತ್ತೊಂದಿನ ಭಾರ್ಗವಿ, ಇವತ್ತೊಂದಿನ. ಸರಿ ನೋಡಿ ಕೊಡ್ತೀನಿ, ಆದ್ರೆ ಸ್ವಲ್ಪ ಮಾತ್ರ ಕುಡಿಬೇಕು. ಸರಿ ನೋಡು, ನೀನು ಊಟ ಮಾಡಿ ಮಲ್ಕೋ, ನಾನು ಬರ್ತೀನಿ. ಬೇಗ ಬರ್ಬೇಕು ಆಯ್ತಾ? ಬರ್ತೀನಿ, ಹೋಗೋ ಭಾರ್ಗವಿ. ನನ್ ಗಂಡನ್ ಮನ್ಸಲ್ಲಿ ಇನ್ನೂ ಆ ತುಳಸಿನೇ ಇದ್ದಾಳ. ಅದಕ್ಕೆ ಅವರು ಅವಳನ್ನ ಸಾಯಿಸಲ್ಲ ಅಂತ ಹೇಳ್ತಿದ್ದಾರಾ? ತುಳಸಿ, ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ. ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ. ಏನಿದು? ಯಾಕೆ ವಾಂತಿ ಆಯ್ತು? ತಲೆ ಬೇರೆ ಸುತ್ತ ಬರ್ತಿದ್ಯಲ್ಲ. ಒಂದ್ ವೇಳೆ ನಾನೇನಾದ್ರೂ ಪ್ರೆಗ್ನೆಂಟ್ ಆಗಿದ್ದೀನಾ? ಏಯ್, ನಾನ್ ಮಾತ್ರ ನಿನ್ನನ್ನು ಬಿಡಲ್ಲ ಕಣೆ.
ಅಯ್ಯೋ ಹೌದಲ್ವಾ, ಈ ತಿಂಗಳು ಡೇಟ್ ಬೇರೆ ಮಿಸ್ ಆಗಿದೆ. ಪಕ್ಕಾ ಪ್ರೆಗ್ನೆಂಟ್ ಆಗಿರ್ತೀನಿ. ಇದನ್ ಫಸ್ಟ್ ಹೋಗಿ ಅವ್ರಿಗೆ ಹೇಳ್ಬೇಕು. ತುಂಬಾ ಖುಷಿ ಪಡ್ತಾರೆ. ನಿನ್ನನ್ ಬಿಡಲ್ಲ ತುಳಸಿ, ನಾನ್ ಮಾತ್ರ ನಿನ್ನನ್ ಸುಮ್ನೆ ಬಿಡಲ್ಲ. ಅಯ್ಯೋ ರೀ ಏಯ್ ರೀ ರೀ ಎದ್ದೇಳ್ರಿ. ಏಯ್ ರೀ ಎದ್ದೇಳ್ರಿ ರೀ. ಏಯ್ ಯಾರು? ಇದ್ಯಾ? ಹೌದು, ನೀನೇನಿಲ್ಲಿ? ಯಾಕೆ ನಾನ್ ಬರ್ಬಾರ್ದಾ? ಬರ್ಬೇಕು, ಧಾರಾಳವಾಗಿ ಬರ್ಬೇಕು. ನೀನ್ ಯಾರೆಲ್ಲಿ ಬರ್ಬೇಡ ಅಂತ ಹೇಳಿದೋ? ನೀನ್ ಬರ್ಬೇಕು ಅಂತಾನೆ ಇಷ್ಟು ದೊಡ್ಡ ಮನೆ. ನನ್ನ ಮನ್ಸು ಯಾವಾಗ್ಲೂ ಓಪನ್ ಆಗಿರುತ್ತೆ. ಏನ್ರಿ ಏನೇನೋ ಮಾತಾಡ್ತಾ ಇದ್ದೀರಾ? ನಾನು ಕುಡ್ದು ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂಡ? ಇಲ್ಲ, ಸತ್ಯವಾಗ್ಲೂ ಇಲ್ಲ, ನಿಜನೇ ಹೇಳ್ತಾ ಇದ್ದೀನಿ. ನೋಡು, ಈಗಲೂ ಕೂಡ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನನಗ ಮಲ್ಲಿಗೆ ಹೂ ನೋಡಿದಾಗ, ಬೆಳದಿಂಗಳು ಚಂದ್ರನ್ ನೋಡಿದಾಗ, ಅಲಂಕಾರ ಮಾಡಿರೋ ದೇವಸ್ಥಾನದಲ್ಲಿ ದೇವ್ರು ನೋಡಿದಾಗ ನನಗೆ ನೀನೇ ನೆನಪಾಗ್ತೀಯ. ಯಾಕೆ ಅಂತಂದ್ರೆ ನೀನಷ್ಟು ಚೆನ್ನಾಗಿದ್ಯಾ, ಅಷ್ಟು ಚೆನ್ನಾಗಿದ್ಯಾ ತುಳಸಿ. ಏನು ತುಳಸಿನಾ? ಹೌದು, ತುಳಸಿನೇ.